ನನಗೆ ಇವತ್ತು ದುರಂತ. ವೇದಿಕೆ ಮೇಲಿದ್ದ ಅನೇಕ ಜನ ಕೈಗೆ ದಾರ ಕಟ್ಟಿಕೊಂಡಿದ್ರು. ಬಾಮ್ಮ ಈ ಕಡೆ. ಅನೇಕ ಜನಗಳ ಕತ್ತಲಿ ತಾಯ್ತಾ ಇತ್ತು. ನಾವು ವಿಜ್ಞಾನ ಪ್ರಚಾರ ಮಾಡಕ್ ಹೋಗ್ತಾ ಇದೀವಿ. ಸ್ನೇಹಿತರೆ, ಮನೆಯ ವಾಸ್ತುವಿಗೆ ಬೆಲೆ ಕೊಡಬೇಡಿ, ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ. ಪಂಚಾಂಗ ನೋಡಬೇಡಿ, ಪಂಚ ಅಂಗಗಳ ಕಡೆ ಗಮನ ಕೊಡಿ. ನಿಮ್ಮ ಬದುಕು ಪಾವನ ಆಗತ್ತೆ. ಪಂಚಾಂಗ ಬರೆದಿರೋರು ನಾವೇ, ಪಂಚಾಂಗ ನೋಡೋರು ನಾವೇ, ಪಂಚಾಂಗ ಇಟ್ಕೊಂಡು ಮನೆ ಮೇಲೆ ಮನೆ ಕಟ್ಕೊಂಡಿರೋರು ನಾವೇ, ಪಂಚಾಂಗ ನೋಡಿ ದರಿದ್ರರಾಗಿರೋರು ನಾವೇ. ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಮನೆ ಮಠ ಮಾರಿ ಜಾತ್ರೆ ಮಾಡ್ತಾನೆ, ಒಬ್ಬ ವ್ಯಕ್ತಿ ಜಾತ್ರೆ ಮಾಡಿ ಪೂಜೆ ಮಾಡ್ಕೊಂಡು ಮನೆ ಮಠ ಕಟ್ತಾನೆ. ಎಂತ ದುರಂತ ನೋಡಿ, ಎಂತ ದುರಂತ ನೋಡಿ. ನಿಜವಾಗ್ಲೂ ವಾಸ್ತುವಿನ ಹೆಸರು ಹೇಳ್ಕೊಂಡು ಚಂದ್ರಶೇಖರ್ ಗುರೂಜಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ 10 ವರ್ಷಗಳ ಹಿಂದೆ ಕೇವಲ 600 ರೂಪಾಯಿ ಇತ್ತು ಅವನ ಜೋಬಲ್ಲಿ. ಬಾಂಬೆಗೆ ಹೋದ್ರು, ಅಲ್ಲೇನೋ ಚೆನ್ನಾಗಿ ದುಡಿದ್ರು, 9,000 ಕೋಟಿ ದುಡ್ಡು ಮಾಡಿದ್ರು. ಮನೆಗಳಿಗೆ ಮಾರ್ಕೆಟ್ ಸರಕು ಮಾಡಿದ್ರು ವಾಸ್ತುವಿನ ಬಗ್ಗೆ. ಕರ್ನಾಟಕದಲ್ಲಿ ವಾಸ್ತು ಗೊತ್ತಿರಲಿಲ್ಲ. ವಿಧಾನಸೌಧಕ್ಕೆ ಬಂದು ಬಿಚ್ಚಿದ್ರು ದೇವರಾಜ ಅರಸು ಕಾಲದಲ್ಲಿ. ರೆಡ್ಡಿ ಬಂದು ಇವತ್ತು ವಾಸ್ತು ಮೂಲೆ ಮೂಲೆಗೆ ಬಂದಿದೆ ವಾಸ್ತು. ಅದೇ ಚಂದ್ರಶೇಖರ ಗುರೂಜಿ ಅಷ್ಟು ದುಡಿದ್ರಲ್ಲ, ಹುಬ್ಳಿನಲ್ಲಿ ಕೂತ್ಕೊಂಡು 4 ಗಂಟೆ 25 ನಿಮಿಷದಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡ್ರೆ ನನಗೆ ತೊಂದರೆ ಆಗತ್ತೆ ಅಂತ ಅವನಿಗೆ ಜ್ಞಾನ ಇರ್ಲಿಲ್ವಾ? 4 ಗಂಟೆ 23 ನಿಮಿಷ ಕೂತ್ಕೊಂಡಾಗ 40 ಸೆಕೆಂಡ್ ಅಲ್ಲಿ 60 ಸಲ ಚುಚ್ಚಿಸ್ಕೊಂಡು ಸತ್ತೋದ್ನಲ್ಲ, ಅವನ ವಾಸ್ತು ಎಲ್ಲಿತ್ತು? ಅವನು ದುಡ್ದ 9,000 ಕೋಟಿ ಯಾರ ಮನೆ ದುಡ್ಡದು? ಯೋಚನೆ ಮಾಡಿ. ಮನೆಯ ವಾಸ್ತುವಿಗೆಲ್ಲ ಬೆಲೆ ಕೊಡಬೇಕಾಗಿರೋದು ಮನಸ್ಸಿನ ವಾಸ್ತುವಿಗೆ. ಈಗ ಅಮ್ಮ, ನಿಮ್ಮ ಹೆಸರೇನು? ಸುಮಿತ್ರಾ ಪಾಟೀಲ್. ಪೂಷನ್ನಾಡ ಚಿತ್ತ ನಕ್ಷತ್ರ, ತುಲಾರಾಶಿ, ಕುಂಭರಾಶಿ. ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಾ ಇದೆ ಸುಮಿತ್ರಾ. ನಾನು ಹೇಳಲ್ಲ, ಯಾರು ಹೇಳ್ತಾರೆ? ಮಂತ್ರವಾದಿಗಳು. ನಿಜವಾಗ್ಲೂ ನಿಮ್ಮ ನಡುವೆ ಇರುವಂತಹ ಆಂತರಿಕ ಭಯೋತ್ಪಾದಕರು ಈ ಮಂತ್ರವಾದಿಗಳು. ಇವ್ರನ್ನ ಸದೆ ಬಡೆಯವರೆಗೂ ನಾನು ನಿದ್ದೆ ಮಾಡಲ್ಲ. ನಿನ್ನೆ ಸಾರ್ ಒಂದು ದೇವರು ಬರೆಯುತ್ತೆ ಅಂತ ಹಾಡ್ತಿದ್ರು. ನಾನು ಹೋಗಿ ಹಿಡಿದೆ, ಸರ್ ದೇವ್ರು ಬರೆಯಲ್ಲ, ದೇವ್ರು ಹಿಡ್ಕೊಂಡು ಬರೆಸ್ತಿದ್ರು. ಅದು ಸುಳ್ಳು, ನೀವು ಮಾಡಬೇಡಿ ಅಂತ ಹೇಳಿದ್ರೆ ನನಗೆ 30 ಲಕ್ಷ ಸುಪಾರಿ. ನಿಜವಾಗ್ಲೂ ದೇವ್ರನ್ನ ಮುಟ್ದಂಗೆ ದೇವರೇ ಬರೀಲಿ. ಅದಕ್ಕೆ ಬೇರೆ ಬೇರೆ ಸಂಘಟನೆಗಳು, ಇವರು ಆ ಧರ್ಮದ ವಿರೋಧಿ, ಈ ಧರ್ಮ